ಸರಿತಾ ಸರಿತಾ. ಹಾಂ ಅತ್ತೆ ಬಂದೆ. ಮಮ್ಮಿ. ಏನಮ್ಮ ಕವಿತಾ? ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು ಮಮ್ಮಿ. ಹೌದಾ, ತಡಿ ಒಂದು ನಿಮಿಷ ಮಾತಾಡಿದ್ರಾಯ್ತು. ಅಂದಂಗ ನಿನ್ನ ಗಂಡ ಇಲ್ಲದನ? ಅವ್ರು ಆ ಕಡೆ ಇನ್ನೊಂದು ರೂಮಲ್ಲಿ ರೆಸ್ಟ್ ಮಾಡಕ್ಕಂತಾರ ಮಮ್ಮಿ. ಹೌದಾ, ಸರಿ ಹಾಗಂದ್ರೆ ಮಾತಾಡು, ಏನು ಹೇಳು. ಇಲ್ಲಿ ಬೇಡ ಮಮ್ಮಿ, ನನ್ನ ರೂಮಲ್ಲಿ ಮಾತಾಡೋಣ. ಮತ್ತು ನಿನ್ನ ಗಂಡ ಅದನ? ಇಲ್ಲ ಮಮ್ಮಿ, ಅವರು ಈಗ ಸದ್ಯಕ್ಕೆ ಬೇರೆ ರೂಮಲ್ಲಿ ಮಲ್ಕೊಂಡಾರ. ನಾನು ನಿನ್ನ ಜೊತೆ ಮಾತಾಡಬೇಕು, ಅದಕ್ಕೆ ಅವ್ರಿಗೆ ಆ ಕಡೆ ರೂಮಲ್ಲಿ ಮಲಗಿಸೀನಿ. ಹೌದಾ, ತಡಿ ಹಂಗಾರ ಒಂದು ನಿಮಿಷ. ಅತ್ತೆ ಸರಿತಾ ಬಂದ್ಯಾ? ಅದು ನೀನು ಇವತ್ತು ಊರಿಗೆ ಹೋಗ್ಬೇಡವ, ಇನ್ನೊಂದು 2 ದಿನ ಇರು. ಯಾಕತ್ತೆ, ಏನಾಯಿತು? ಇಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಇವು ಕಾರ್ಯ ಎಲ್ಲ ಮುಗಿದು ಬಿಡು. ಈಗ ಕವಿತಾ ಈಗ ಇನ್ನೊಂದು 2 ದಿನ ಇರ್ತಾಳ. 2 ದಿನ ಆದಮೇಲೆ ಆಕೆ ಗಂಡನ ಮನೆಗೆ ಹೋಗ್ತಾಳೆ. ಮತ್ತು ಅವಾಗ ಕಳ್ಸೋಕ್ಕೂ ನೀನೇ ಹೋಗಬೇಕು. ಅದಕ್ಕೋಸ್ಕರ ಇರ್ತೀಯಾ? ಅಯ್ಯೋ ಅತ್ತೆ, ನನ್ನ ಬೆಂಗಳೂರಲ್ಲಿ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಈವ್ನಿಂಗ್ ಫ್ಲೈಟ್ ಬೇರೆ ಇದೆ. ನಾವು ಎನಿ ಕಂಡೀಷನ್ ಇವತ್ತು ಹೋಗಲೇಬೇಕು. ಹೌದು ಮಮ್ಮಿ, ಇವತ್ತು ನಾವು ಎನಿ ಕಂಡೀಷನ್ ಫ್ಲೈಟಿಗೆ ಹೋಗಲೇಬೇಕು. ಸಂತೋಷ, ಇದು ಒಂದು ಸಲ ನೀನೇ ಹೋಗಿ ಹೆಂಗಾರ ಹ್ಯಾಂಡ್ಲ್ ಮಾಡಪ್ಪ. ಸರಿತಾನ ಎಲ್ಲೇ ಬಿಟ್ಟು ಹೋಗ. ಅಯ್ಯೋ ಮಮ್ಮಿ, ಇನ್ನು ನಾನು ಹೋಗದೆ ಇದ್ರೆ ನಡೆಯುತ್ತಾ? ಸರಿತಾ ಏನಾದರೂ ಹೋಗಲಿಲ್ಲ ಅಂದರೆ ಈ ಮೀಟಿಂಗೇ ನಡೆಯೋದಿಲ್ಲ. ಸೊ ಈ ಮೀಟಿಂಗ್ ಅರೇಂಜ್ ಮಾಡಿದ್ದೆ ಆಕಿಗೋಸ್ಕರ. ಅದು ಅಲ್ಲದೆ ಇವಾಗ ಮ್ಯಾರೇಜು ಮತ್ತು ಎಲ್ಲ ಫಂಕ್ಷನ್ ಇರೋದಕ್ಕೋಸ್ಕರ ಒಂದು ಸ್ವಲ್ಪ ಡಿಲೇ ಆಗಿದೆ. ಇವತ್ತು ಎನಿ ಕಂಡೀಷನ್ ನಾವು ಹೋಗಲೇಬೇಕು. ನೈಟ್ ಇಟ್ಟಿದ್ದೀವಿ ಗೊತ್ತಾ ಆ ಮೀಟಿಂಗು. ಇವತ್ತು ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಆಗೋದಿಲ್ಲ ಅಂತ. ಇಲ್ಲ ಮಮ್ಮಿ, ಇವತ್ತು ಎನಿ ಕಂಡೀಷನ್ ಹೋಗಲೇಬೇಕು ನಾವಿಬ್ಬರು. ಯಾಕತ್ತೆ, ಏನಾಯಿತು? ಇವಾಗ ಇಲ್ಲಿದ್ರಾದ್ರೂ ಏನಿದೆ, ನಮ್ಮದು ಕೆಲಸ, ನಮ್ಮದು ಮೀಟಿಂಗ್ ಅಟೆಂಡ್ ಆಗಲೇಬೇಕು. ಇಲ್ಲಾಂದರೆ ಮತ್ತೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನಮಗೆ. ಅದು ಹಂಗಲ್ಲವ, ಈಗ ಕವಿತಾ 2 ದಿನ ಇಲ್ಲೇ ಇರ್ತಾಳ ಮನ್ಯಾಗ. ನೀನು ಇದ್ರೆ ಚಲೋ ಆಕಿತ್ತು. ಅದು ಅಲ್ದೆ ಮತ್ತಿನ್ನ 2 ದಿನ ಬಿಟ್ಟು ಆಕಿನ ಕಳ್ಸಕ್ಕೆ ಹೋಗ್ಬೇಕಲ್ಲ, ನೀನೇ ಹೋಗ್ಬೇಕು. ಅದಕ್ಕೋಸ್ಕರ ಅದೊಂದು ಜವಾಬ್ದಾರಿ ನಿನ್ನ ಮೇಲೆ ಐತವ. ಈಗ ಅದಕ್ಕೋಸ್ಕರ ಕೇಳಾಕೊಂತೀನಿ. ಇನ್ನೊಂದು 2 ದಿನ ಇರವ, ಒಂದು ಸ್ವಲ್ಪ ಇವು ಕೆಲಸ ಬೇರೆ ಅದಾವ ಇಲ್ಲಿ. ಅಯ್ಯೋ ಸಾರಿ ಅತ್ತೆ, ಮೀಟಿಂಗ್ ಆಲ್ರೆಡಿ ಅರೇಂಜ್ ಆಗಿಬಿಟ್ಟಿದೆ. ಇವತ್ತು ಎನಿ ಕಂಡೀಷನ್ ಹೋಗಲೇಬೇಕು. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡ್ತೀವಿ. ಇವತ್ತು ಹೋಗಿ ನೀವು ಯಾವಾಗ ಕವಿತಾನ ಗಂಡನ ಮನೆಗೆ ಕಳಿಸ್ತೀನಿ ಅಂತ ಹೇಳ್ತೀರ ನೋಡಿರಿ, ಹೇಳಿ ನಾವು ಫ್ಲೈಟಿಗೆ ವಾಪಸ್ ಬರ್ತೀವಂತ ಬೇಕಾದ್ರೆ ಅವತ್ತು. ಇಲ್ಲಾಂದರೆ ಈ ಸಲ ನೀವೇ ಹೋಗಿ ಬಂದುಬಿಡ್ರಿ ಅತ್ತೆ, ನೀವೇ ಬಿಟ್ಟು ಬಂದುಬಿಡ್ರಿ. ಇಲ್ಲವಾ, ನನಗೆಲ್ಲ ಇಲ್ಲಿ ಕೆಲಸ ಐತಿ. ನಿಂಗೆ ಗೊತ್ತೈತಲ್ಲ, ನಿಮ್ಮ ಮಾವನ ಬಿಟ್ಟು ನಾನು ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ಇರಬೇಕು. ಮತ್ತು ಅವರಿಗೆ ನಾನಿಲ್ಲ ಅಂದರೆ ಇಲ್ಲಿ ನಡೆಯಂಗೆ ಇಲ್ಲ. ಅದಕ್ಕೋಸ್ಕರ ನೀನೇ ಹೋಗಿ ಬಿಟ್ಟು ಬರಂತೆ ಅಂತವ. ಓ ಹೌದಾ ಅತ್ತೆ, ಸರಿ ತಗೋರಿ ಅತ್ತೆ, ನನಗೆ ಹೇಳ್ರಿ. ನನಗೆ ಒನ್ ಡೇ ಬಿಫೋರ್ ಆದರೂ ಹೇಳ್ರಿ. ನಾವು ಸ್ವಲ್ಪ ಶೆಡ್ಯೂಲ್ ಎಲ್ಲ ಫ್ರೀ ಮಾಡ್ಕೊಂಡು ಬರ್ತೀನಂತೆ. ಸರಿ ತಗೋರವ. ಆಕೆ ಇರೋದೇ ಇನ್ನೊಂದು 2 ದಿನ ಇರ್ತಿದ್ಲು ಮನ್ಯಾಗ. ಇದ್ದಿದ್ರೆ ಚಲೋ ಆಕಿತ್ತು ನೀವಿಬ್ರು. ಮತ್ತು ಗಂಡನ ಮನೆಗೆ ಹೋದ್ಲಂದ್ರೆ ಲಗುನ ವಾಪಸ್ ಬರಂಗಿಲ್ಲ ಆಕಿ. ಅತ್ತೆ, ಇವಾಗ ಇಲ್ಲೇ ಇದ್ದರೆ ನಮ್ಮ ಬಿಸ್ನೆಸ್ ನಡೆಯೋದು ಹೆಂಗೆ, ನಮ್ಮದು ಆಫೀಸ್ ನಡೆಯೋದು ಹೆಂಗೆ? ಇವಾಗ ಎನಿ ಕಂಡೀಷನ್ ಹೋಗಲೇಬೇಕು. ಯಾಕಂದರೆ ಮತ್ತು ಮದುವೆಗೆ ಎಷ್ಟು ದಿನ ರಜೆ ಹಾಕಿದ್ದೀವಿ. ಅದು ಅಲ್ಲದೆ ಮನೆಯಲ್ಲಿ ಇದ್ದಾದರೂ ಏನು ಮಾಡೋದು? ನಾನು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ತಗೋರತ್ತೆ. ಅದು ಅಲ್ಲದೆ ಕವಿತಾ ಏನು ತುಂಬ ದೂರ ಇದ್ದಾಳ, ಇಲ್ಲಿಂದ ಒಂದು 20 ನಿಮಿಷ ಬಂದ್ರೆ ಒಂದು ½ ಅವರ್ ಹೋಗಿ ಆರಾಮಾಗಿ ಮಾತಾಡ್ಸ್ಕೊಂಡು ಬಂದ್ರೆ ಆಯ್ತು ತಗೋರತ್ತೆ. ಏನು ಕವಿತಾ, ಈ ಸಲ ಗಂಡನ ಮನೆಗೆ ಹೋದೆ ಅಂದರೆ ಲಗುನ ಬರೋದೇ ಇಲ್ಲ ಅಂತ ಅನ್ಸುತ್ತಾ? ಯಾಕತ್ತೆ, ಕವಿತಾ ಸಿಟ್ಟು ಮಾಡ್ಕೊಂಡು ಹೋದ್ಲಲ್ಲ? ಏನನವ, ನನಗಂತೂ ಒಂದು ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ಅಂದಂಗೆ ಆ ಮನ್ಯಾಗ ಮಂದಿ ಎಲ್ಲ ಹೆಂಗದಾರ? ಮನೆ ಏನೋ ಭಾಳ ಸಣ್ಣದೈತಂತಲ್ಲ ಅತ್ತೆ. ಆ ಮನೆಯಲ್ಲಿರೋ ಮಂದಿ ಎಲ್ಲ ಎಷ್ಟು ಒಳ್ಳೆಯರದಾರ ಗೊತ್ತಾ? ಎಲ್ಲರೂ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಗೊತ್ತಾ? ನಿಜ ಹೇಳ್ಬೇಕಂದ್ರೆ ಕವಿತಾ ಪುಣ್ಯ ಮಾಡಾಳಂತ ಮನೆ ಸೇರಾಕ. ಎಲ್ಲರೂ ಭಾಳ ಜೀವ ಮಾಡ್ತಾರೆ ಗೊತ್ತಾ ಅತ್ತೆ. ಮನೆ ಸಣ್ಣದನ್ನಕ್ಕೆ ಭಾಳ ಏನು ಸಣ್ಣದಿಲ್ಲ, ಕರೆಕ್ಟಾಗಿದೆ. ಈ ಮನೆ ಕಂಪೇರ್ ಮಾಡಿದರೆ ಸಣ್ಣದಾಗುತ್ತೆ ಅಷ್ಟೇ. ರೂಮ್ ಎಲ್ಲ ಒಂದು ಸ್ವಲ್ಪ ಸಣ್ಣ ಸಣ್ಣ ಅದಾವೆ. ಅದನ್ನು ಬಿಟ್ಟರೆ ಮನೆಯಲ್ಲಿರೋ ಮಂದಿ ಎಲ್ಲ ಎಷ್ಟು ಚಲೋ ಅದಾರ. ಆಮೇಲೆ ಸವಿತಾ ಅಲ್ಲಿಲ್ತ ಇವರಿಗೆ ಈಕೆ ಗಂಡನ ಅಣ್ಣಂದ್ರದ ಹೆಂಡತಿಯರು ಅವರೆಲ್ಲ ಎಷ್ಟು ಚಲೋ ಇದ್ದಾರೆ ಗೊತ್ತಾ? ಅವ್ರ ಜೊತೆ ಎಲ್ಲ ಹೊಂದ್ಕೊಂಡು ಹೋದ್ಲಂದ್ರೆ ಕವಿತಾ ತವ್ರ ಮನೆ ನೆನೆಸೋದೇ ಇಲ್ಲ ನೋಡ್ರಿ ಅತ್ತೆ. ಅಷ್ಟು ಚೆನ್ನಾಗಿದ್ದಾರೆ ಆ ಮನೆಯಲ್ಲಿ ಎಲ್ಲರೂ. ಹ್ಞೂ ಮಮ್ಮಿ, ಅಲ್ಲೆಲ್ಲರೂ ಚೆನ್ನಾಗದಾರೆ, ನೀವೇನು ಚಿಂತೆ ಮಾಡಬೇಡ್ರಿ. ಕವಿತಾ ಗಂಡನ ಮನೆಗೆ ಹೋದ್ಮೇಲೆ ಆರಾಮಾಗಿರ್ತಾಳೆ. ಸರಿನವ, ಆಯ್ತು. ನೀವು ಹೋಗೋದಕ್ಕೆ ಏನೇನು ತಯಾರಿ ಬೇಕು ನೋಡಿ ಮಾಡ್ಕೊರಿ. ನಾ ಹೇಳ್ತೀನಂತ ಆಕೆ ಗಂಡನ ಮನೆಗೆ ಹೋಗೋ ಮುಂದೆ ಕೇಳ್ತೀನಿ ಆಕೆಗೆ ಹೋಗಿ ವಾಪಸ್ ಎಷ್ಟು ದಿನದಾಗ ಹೋಗ್ಯವ ಅಂತಂದು. ಕೇಳಿ ಹೇಳ್ತೀನಂತಗೋ ನಿಮ್ಗೆ. ಸರಿ ಅತ್ತೆ, ನಡೀರಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡೋಣ. ಸರಿ ಬಾ. ನನ್ನ ಮಗಳಿಗೋಸ್ಕರ 2 ದಿನ ಮನೆ ಆಗಿರಂದ್ರೆ ಎಷ್ಟು ಮಾಡ್ತಾಳೆ ಈಕಿ. ಜಗತ್ನಾಗ ಯಾರಿಗೂ ಇಲ್ಲಾಗಿದ್ದು ಬಿಸ್ನೆಸ್ ನೌಕರಿ ಇವರಿಗೆ ಐತ ನನ್ನಂಗೆ ಮಾಡ್ತಾನೆ. ನನ್ನ ಮಗ ಒಬ್ಬನ ಯಾವಾಗ ನೋಡಿದ್ರೆ ಏನು ಹೇಳ್ತಾಳೆ ಅದಕ್ಕೆ ಬಾಲ ಬಾರಿಸ್ತಾನೆ. ಕವಿತಾ, ಯಾಕೆ ಏನಾಯ್ತು? ಏನು ಮಾತಾಡ್ಕೊತ ನಿಂತಿದ್ವಿ ಅಲ್ಲಿ, ನೀವು ಒಮ್ಮಿಗೆ ಒಳಗಡೆ ಬಂದಿಲ್ಲ, ಯಾಕೇನಾಯ್ತು? ಮಮ್ಮಿ, ನಾನು ಆ ಮನೆಗೆ ಹೋಗೋದಿಲ್ಲ. ಆ ಮನೆಗೆ ಹೋಗೋದಿಲ್ಲ? ಯಾವ ಮನೆ? ಇನ್ಯಾವ ಮನೆ ಮಮ್ಮಿ? ರಾಜು ಅವ್ರ ಮನೆಗೆ ನಾವು ಹೋಗೋದಿಲ್ಲ. ಅರೇ ಕವಿತಾ, ಏನು ಹೇಳಾಕುಂತಿದ್ದೀನಿ ನೀನು? ಅಲ್ಲ, ನಿನಗೇನು ನಾವು ಅಲ್ಲೇ ಗಂಡನ ಮನೆಗೆ ಹೋಗಿ ಅಲ್ಲೇ ಇರು ಅಂತ ಹೇಳಾಕುಂತಿಲ್ಲ. ಒಂದು ಸ್ವಲ್ಪ ದಿನದ ಮಟ್ಟಿಗೆ ಅಷ್ಟೇ ಹೋಗು.
ಸ್ವಲ್ಪ ದಿನದ ಮಟ್ಟಿಗೆಲ್ಲ ಒಂದು ದಿನಾನೂ ನನ್ನ ಕೈಯಲ್ಲಿ ಅಲ್ಲಿರೋದಕ್ಕೆ ಆಗೋದಿಲ್ಲ ಮಮ್ಮಿ. ದಯವಿಟ್ಟು ನನಗೆ ಫೋರ್ಸ್ ಮಾಡೋದಕ್ಕೆ ಹೋಗ್ಬೇಡ್ರಿ. ನಾನು ಮಾತ್ರ ಆ ಮನೆಗೆ ಹೋಗೋದಿಲ್ಲ. ಅಲ್ಲ ಕವಿತಾ, ಯಾಕೆ ಹೋಗಂಗಿಲ್ಲ ನೀ ಆ ಮನೆಗೆ? ಮಮ್ಮಿ ಅದು ಒಂದು ಮನೇನಾ? ಯಪ್ಪ, ಗುಡಿಸ್ಲು ಇದ್ದಂಗೆ ಐತೆ ಮಮ್ಮಿ. ಒಂದು ರೂಮ್ ನೀಟಾಗಿಲ್ಲ, ಒಂದು ರೂಮ್ ಕೂಡ ದೊಡ್ಡದಿಲ್ಲ. ರೂಮ್ನಲ್ಲಿ ಇದು ನಮ್ಮ ಬೆಡ್ರೂಮ್ನಲ್ಲಿ ಒಂದು ಬಾತ್ರೂಮ್ ಇಲ್ಲ, ಏನಿಲ್ಲ. ವಾರ್ಡ್ರೋಬು ಸರಿಯಾಗಿಲ್ಲ. ಯಪ್ಪ ದೇವ್ರೆ, ನನಗಂತೂ ಸಾಕಾಗೋಯ್ತು. ಆಮೇಲೆ ರೂಮ್ನಲ್ಲಿ AC ಇಲ್ಲ, ಏನಿಲ್ಲ. ಇರೋದು ಒಂದೇ ಫ್ಯಾನ್. ಅದು ನೋಡಿದರೆ ನಮ್ಮಿ ಆಗೈತಂದ್ರೆ ಜೋರು ತಿರುಗೋದೇ ಇಲ್ಲ. ಯಪ್ಪ, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಮಮ್ಮಿ. ಸಿಕ್ಕಾಪಟ್ಟೆ ಸೊಳ್ಳೆ. ಮನೆ ನೋಡಿದ್ರೆ ಸಣ್ಣದೈತಿ, ಮನ್ಯಾಗ ನೋಡಿದ್ರೆ ಮಂದಿ ಎಷ್ಟು ಜನ ತುಂಬ್ಕೊಂಡಾರ ಗೊತ್ತಾ ಆ ಮನ್ಯಾಗ. ದೇವ್ರೆ, ಅಲ್ಲಿ ಯಾರು ಆ ಮನೆಯಲ್ಲಿ ಪ್ರೈವೇಸಿ ಅನ್ನೋದೇ ಇಲ್ಲ. ದಯವಿಟ್ಟು ಮಮ್ಮಿ, ನಾನು ಮಾತ್ರ ರಾಜು ಅವ್ರ ಮನೆಗೆ ಹೋಗಲ್ಲ ಅಂದ್ರೆ ಹೋಗಲ್ಲ. ಒಂದು ವೆರೈಟಿಯಾಗಿ ಅಡುಗೆ ಮಾಡೋದಿಲ್ಲ, ನಾಷ್ಟದಲ್ಲೂ ಅಷ್ಟೇ ಏನು ವೆರೈಟಿ ಮಾಡೋದೇ ಇಲ್ಲ ಮಮ್ಮಿ. ಒಂದೇ ಥರ, ಯಾವುದಾದ್ರೂ ಒಂಥರ ಮಾಡ್ತಾರೆ. ಅದನ್ನು ಯಪ್ಪ ದೇವ್ರೆ, ನಮ್ಮ ಅತ್ತಿ ಮಾಡಾಳ ಅಡುಗೆನ ದೇವ್ರೆ. ಮಮ್ಮಿ ಅದು ತಿನ್ನಬಾರ್ದದ, ಹಂಗೆ ಮಾಡಾರ ಗೊತ್ತಾ ಅಡುಗೆನ. ಏನು ಅಡುಗೆನೇ ಮಾಡೋದಕ್ಕೆ ಬರೋದಿಲ್ಲ ಅವರಿಗೆ. ನಾನು ಮಾತ್ರ ಅಲ್ಲಿಗೆ ಹೋಗಲ್ಲ ಮಮ್ಮಿ. ನನ್ನ ಕೈನಲ್ಲಿ ಯಪ್ಪ ಅಲ್ಲಿರೋದಕ್ಕಾಗೋದಿಲ್ಲಪ್ಪ ಯಪ್ಪ, ನನ್ನ ಕೈನ ಮಾತ್ರ. ಕವಿತಾ, ನಿನಗೇನು ಅಲ್ಲಿ ಹೋಗಿರ ಅಂತ ಹೇಳಿಲ್ಲ. ಈಗ ಇನ್ನೂ ಈ ತಿಂಗಳು ಮುಗಿತಂದ್ರೆ ಮುಂದಿನ ನೆಕ್ಸ್ಟ್ ಮಂತ್ ಆಷಾಢ ಐತಿ. ಆಷಾಢ ನೆಪದಾಗ ನೀ ಇಲ್ಲಿಗೆ ಬಂದು ಅಂದ್ರೆ ವಾಪಸ್ ಹೋಗಕ್ಕೆ ಹೋಗ್ಬೇಡ. ಹೆಂಗಾರ ಮಾಡಿ ಹುಬ್ಳ್ಯಾಗ ಒಂದು ಮನೆ ಮಾಡಿ ನೀನು ನಿನ್ನ ಗಂಡನೂ ಇರಿಸ್ತೈತಂತ. ಮಮ್ಮಿ ಇನ್ನೂ ಒಂದು ತಿಂಗಳಲ್ಲ, ನನ್ನ ಕೈನಲ್ಲಿ ಒಂದು ದಿನಾನೂ ಇರೋದಕ್ಕಾಗೋದಿಲ್ಲ ಮಮ್ಮಿ. ಅಲ್ಲಿರೋ ಮಂದಿಗೆಲ್ಲ ಕಾಮನ್ ಸೆನ್ಸೇ ಇಲ್ಲ. ನಮ್ಮ ಅತ್ತಿ ಅಂತೂ ಯಪ್ಪ ಯಾವಾಗ ನೋಡಿದ್ರು ರೊಕ್ಕ 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 ಅಂತ. ಮೊನ್ನೆ ಏನಂದ್ರು ಗೊತ್ತಾ ಮಮ್ಮಿ, ನಿನ್ನ ಹತ್ರ ಬಂಗಾರ ಬೆಳ್ಳಿ ಏನೇನಿದೆ ಅಲ್ಲ ಅದನ್ನೆಲ್ಲ ತೊಗೊಂಡು ಬಂದುಬಿಡು, ಇಲ್ಲೇ ಇಟ್ಬಿಡು, ನನ್ನ ಹತ್ರನೇ ಇಟ್ಕೊಂಡ್ಬಿಡ್ತೀನಿ ಅಂತ ಹೇಳಕೊಂತಿಲ್ಲ ಗೊತ್ತಾ. ಮತ್ತು ಅದಕ್ಕೆ ನೀನೇನಂದಿ? ನನಗೆ ಬಂಗಾರ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲತ್ತೆ. ಹಾಗೇನಾದರೂ ನನಗೆ ಹಾಕೋಬೇಕಂತಲೇ ಅನಿಸಿದ್ರೆ ನಾನು ನನ್ನ ತವ್ರ ಮನೆಗೆ ಹೋಗಿ ತೊಗೊಂಡು ಬಂದು ಹಾಕೋತೀನಿ. ನನಗೆ ಇವಾಗ ಸದ್ಯಕ್ಕೆ ಬಂಗಾರದ ಅವಶ್ಯಕತೆ ಏನೂ ಇಲ್ಲ, ನಾ ತರೋದೇ ಇಲ್ಲ ಅಂತ ಅಂದೆ. ಅವ್ರ ಮನೆಯಾಗ ಇರೋರು ಎಲ್ಲರೂ ಹಂಗಾದಾರನ ಆಸಬ್ರುಕ್ರು? ಏನೋ ಮಮ್ಮಿ, ನನಗಂತೂ ಗೊತ್ತಿಲ್ಲಪ್ಪ. ನಾನಂತೂ ಹೋಗೀನಿ ಅವ್ರ ಮನ್ಯಾಗ ಯಾರ ಜೊತೆನೂ ಮಾತಾಡಿಲ್ಲಪ್ಪ. ಸೀದಾ ರೂಮಿಗೆ ಹೋಗಿ ಕುತ್ಕೊಂಡಿದ್ದೆ ನೋಡಿ ಮಮ್ಮಿ, ಅಷ್ಟೇ. ಆಮೇಲೆ ರೂಮ್ನಲ್ಲಿ ಟಿವಿನೂ ಇಲ್ಲ ಮಮ್ಮಿ. ಇಷ್ಟು ಒಂದು ಕಾಟ ಹಾಕಿದಾರ, ಆ ಕಾಟಾಗ ಆ ರೂಮೆಲ್ಲ ತುಂಬೋಗ್ಬಿಟ್ಟೈತಿ. ಯಪ್ಪ, ನನಗಂತೂ ಅಲ್ಲಿ ಆಗೋದಿಲ್ಲ ಮಮ್ಮಿ. ನಿಜ, ನನಗೆ ಆ ಮನೆಗೆ ಹೋಗಿ ಇರೋದಕ್ಕೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಕವಿತಾ, ನಿನಗೆ ಅಲ್ಲಿ ಹೋಗಿ ಪರ್ಮನೆಂಟ್ ಆಗಿನ ಇರ ಅಂತ ಹೇಳಕ್ಕಂತಿಲ್ಲ. ಸದ್ಯಕ್ಕೂ ಒಂದು ಸ್ವಲ್ಪ ದಿನ ಅಷ್ಟೇ ಹೋಗ್ಬಾ. ಈಗ ಮದುವೆ ಆದಮೇಲೆ ಒಂದು ಸ್ವಲ್ಪ ದಿನನೂ ಬಂದೇ ಇಲ್ಲ ನೋಡಂತ ಅನ್ಬಾರ್ದಲ್ಲ. ಅದಕ್ಕೋಸ್ಕರ ಸ್ವಲ್ಪ ದಿನ ಅಷ್ಟೇ ಹೋಗಿ ನೀನು. ಆಮೇಲೆ ಆಷಾಢ ನೆಪದಾಗ ಇಲ್ಲಿಗೆ ಬಾ, ಇಲ್ಲಿ ಬಂದು ಒಂದು ತಿಂಗಳು ಆರಾಮಾಗಿರು. ಅಷ್ಟೊತ್ತನ್ನಷ್ಟಿಗೆ ನಿಮ್ಮ ಡ್ಯಾಡಿಗೆ ಹೇಳಿಸಿ ಅಲ್ಲೊಂದು ಮನೆ ಏನಾರ ಹಿಡಿಸ್ತೈತಿ. ನಿನ್ನ ಗಂಡ ಹಿಡ್ದ ಸರಿ, ಇಲ್ಲಾಂದ್ರೆ ನಾವು ಏನಾರು ಮಾಡಿ ಹಿಡಿಸಿ ನಿನಗೆ ಅಲ್ಲೇ ಇರಂಗೆ ಮಾಡ್ತೀವಂತ ತಗೋ. ಮತ್ತು ಸರಿತಾ ಹೆಂಗೆ ಹೋಗ್ಲಾಕುಂತಿದ್ಲ, ಅವ್ರ ಮನೆಯಾಗಿರೋರು ಎಲ್ಲರೂ ಚೆನ್ನಾಗದಾರ, ಚಲೋ ಅದಾರ, ಮನೇನೂ ಚಂದ ಐತಂತ ಏನೇನು ಹೇಳಕುಂತಿದ್ಲಲ್ಲ. ನಿನ್ನ ಸೊಸಿಗೆ ಬುದ್ಧಿ ಇಲ್ಲ, ಅದಕ್ಕೆ ಹಂಗಂತಾಳ. ಏನು 2 ದಿನ ಇದ್ದು ಬರ್ತಾಳಲ್ಲ, ಅದಕ್ಕೆ ಹಂಗೇನೋ ಅನ್ನೋಳ್ಳಕ್ಕಿ. ಆಕೆಗೆ ಅಲ್ಲೇ ಹೋಗಿರನ್ರಿ ಗೊತ್ತಾಕೈತಿ. ದೊಡ್ಡದಾಗ ಮಾತಾಡ್ತಾಳೆ ಹಂಗೆ. ಏನು ಎಲ್ಲರ ಜೊತೆ ನೋಡ್ಬೇಕಾಯ್ತು ಮಮ್ಮಿ, ಕುಲು ಅಂತ ನಗಾಡೋದು. ನಿನ್ನ ಸೊಸಿದು ನೋಡ್ಬೇಕಾಗಿತ್ತಲ್ಲಿ. ನನಗಂತೂ ಇಷ್ಟು ಸಿಟ್ಟು ಬಂದಿತ್ತಂದ್ರೆ, ಒಟ್ಟು ನಿನ್ನ ಸೊಸಿಗೆ ಬುದ್ಧಿನೇ ಇಲ್ಲ ಮಮ್ಮಿ. ಎಲ್ಲಿ ಹೆಂಗಿರ್ಬೇಕನ್ನೋದೇ ಗೊತ್ತಿಲ್ಲ. ಅವ್ರ ಜೊತೆ ಲೋಕಲ್ ಇದ್ದಂಗದಾರ. ಅವ್ರ ಜೊತೆ ಈಗ ನಿನ್ನ ಸೊಸಿನೂ ಲೋಕಲ್ ಥರ ಇದ್ಲ ಗೊತ್ತಾ ಅಲ್ಲಿ. ತಾನೇನು ತನ್ನ ಅಂತಸ್ತು ಏನು ಅನ್ನೋದನ್ನು ಮರ್ತು ಅವ್ರ ಜೊತೆ ಇದ್ಲು. ಯಪ್ಪ, ನನ್ನ ಕೈನಲ್ಲಿ ಆಗೋದಿಲ್ಲ ಮಮ್ಮಿ. ಅವರು ಉಟ್ಕೊಂಡಿರೋ ಸೀರೆನೂ ಆ ಮನೇನು ಒಳ್ಳೆ ಹಂದಿಗೂಡು ಇದ್ದಂಗೆ ಐತೆ. ಅದಂತೂ ನನ್ನ ಕೈನಲ್ಲಿ ಅಲ್ಲಿ ಹೋಗಿರೋದಕ್ಕೆ ಆಗೋದಿಲ್ಲ ಮಮ್ಮಿ. ನನಗೆ ನನ್ನ ರೂಮೇ ಸಪ್ರೇಟ್ ಇರಬೇಕು, ದೊಡ್ಡ ರೂಮ್ ಇರಬೇಕು, AC ಇರಬೇಕು, TV ಇರಬೇಕು. ನಂಗೆ ಆರಾಮಾಗಿ ರಿಲ್ಯಾಕ್ಸ್ ಮಾಡೋಂಗಿರ್ಬೇಕು ಆ ಮನೇನ. ಯಪ್ಪ ದೇವ್ರೆ, ಆಮೇಲೆ ಮನೆಯಲ್ಲಿ ಮಂದಿ ಎಲ್ಲ ಒಂದೇ ಸಮನ ಒದರ್ತಾರೆ ಮಮ್ಮಿ, ಕವ ಅಂತಂದು. ಅಪ್ಪ ದೇವ್ರೆ, ನನ್ನ ಕೈನಲ್ಲಿ ಆಗೋದಿಲ್ಲಪ್ಪ ಅಲ್ಲಿರೋದಕ್ಕೆ. ನೋಡ್ರಿ ಮಮ್ಮಿ, ನಾನಂತೂ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಆ ರಾಜು ಅವ್ರ ಮನೆಗೆ ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ. ಅಯ್ಯೋ ಕವಿತಾ, ನಿನಗೆ ನಾನು ಹೇಳೋದು ಅರ್ಥನಾಗವಲ್ದು. ನೀನು ಯಾವುದೇ ಕಾರಣಕ್ಕೂ ಯಾವ ತಪ್ಪನಲ್ಲೂ ಹಾಕೋಬಾರ್ದು ಅಂತಂದು ನಿನಗೆ ಇಷ್ಟು ತಿಳಿಸಿ ಹೇಳಕ್ಕಂತೀನಿ. ನಾನು ಹೇಳೋದನ್ನು ಅರ್ಥ ಮಾಡ್ಕೋ. ಮುಂದೆ ನಿನಗೆ ಯಾರೂ ಒಂದು ಮಾತು ಅನ್ನಬಾರ್ದು. ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ದಿನ ಅಷ್ಟೇ ಹೋಗ್ಬಾ. ಆಮೇಲೆ ಯಾವ್ದಾರ ಹಬ್ಬಕ್ಕೆ ಯಾವಾಗಾರ 1 ದಿನ 2 ದಿನ ಅಷ್ಟು ಅಪರೂಪಕ್ಕೆ ಆ ಮನೆಗೆ ಹೋಗೋದು ಬರೋದು ಮಾಡ್ತೀರ ಅಷ್ಟೇ. ನೀನು ಹೆಂಗಿರ್ಬೇಕಂದ್ರೆ ಅಲ್ಲೆಲ್ಲ ಜೊತೆ ನಕ್ಕೋಂತ ಇರ್ಬೇಕು. ಮೇಲಿನ ಮಾತಿಗಷ್ಟೇ ನಕ್ಕೋಂತ ಆಡ್ಕೊತ ಇರ್ಬೇಕು. ಒಳಗಡೆ ನೀನು ಹೆಂಗಾರ ಯಾಕೆ ಇರು. ಅಲ್ಲ ಕವಿತಾ, ನಿನಗೇನು ಕಮ್ಮಿ ಆಗೈತಂತ ನೀನು ಹೋಗ ಆ ಮನೆಯಾಗಿರ ಅಂತ ನಾ ಹೇಳಾಕೊಂತೀನಿ. ಈಗ ಸದ್ಯಕ್ಕೆ ಸಂಪ್ರದಾಯದ ಪ್ರಕಾರ ಅಷ್ಟೇ ಒಂದು ಸ್ವಲ್ಪ ದಿನ ಇದ್ದು ಬಂದುಬಿಡು. ಇತ್ತಾಗ ಮುಂದಿಂದೆಲ್ಲ ನಾನು ನಿಮ್ಮ ಡ್ಯಾಡಿ ನೋಡ್ಕೋತೀವಂತ. ನೀನು ಎದಕ್ಕೆ ತಲೆ ಕೆಡ್ಸ್ಕೊತಿದ್ದಿ? ಅಷ್ಟು ಸಣ್ಣ ಮನೆಯಾಗ ನಿನ್ನ ಎದಕ್ಕೆ ಇರ್ಸಂದಿ ನಾವು? ಅಷ್ಟಕ್ಕೂ ನಾವೇ ನಿನ್ನನ್ನು ಆ ಮನೆ ನೋಡ್ಕೊಟ್ಟಿಲ್ಲ. ನಿನ್ನ ಗಂಡಗೆ ಚಲೋನತ್ತಂಗೆ ಗೋರ್ಮೆಂಟ್ ನೌಕರಿ ಐತಂತಂದು ಕೊಟ್ಟಿದ್ದು. ಅದಲ್ಲ ನಿನ್ನ ಗಂಡಗೇನು ರೊಕ್ಕ ತಿಂಗಳ ಮಸ್ತ್ ದುಡಿತಾನೆ ಆರಾಮ. ನಿಮ್ಮಿಬ್ಬರು ಜೀವನ ಮಸ್ತ್ ನಡ್ಕೊಂಡು ಹೋಗ್ತೈತಿ. ಎಷ್ಟು ತಿಂತಿ ಎಷ್ಟು ಬಿಡ್ತಿ. ಆಮೇಲೆ ನಿಂದು ಇಲ್ಲಿ ನಿಂಗೇನು ಕಮ್ಮಿ ಆಗೈತಿ? ನಿನ್ನ ಅಕೌಂಟ್ನಾಗ ಏನು ರೊಕ್ಕ ಇಲ್ಲನ? ನೀನು ನಿನ್ನ ಗಂಡ ಆರಾಮಿರ್ಬೋದು. ಸ್ವಲ್ಪ ದಿನ ಅಷ್ಟೇ ಹೊಂದ್ಕೋ. ಏನು 1 ತಿಂಗಳು ಅಷ್ಟೇ, 1 ತಿಂಗಳು ಅಷ್ಟೇ ಇದ್ದು ಬಂದುಬಿಡು.
ನಾನಾದರೂ ಯೋಚನೆ ಮಾಡ್ತೀನಿ ಮಮ್ಮಿ, ಯೋಚನೆ ಮಾಡಿ ಏನು ಅನ್ನೋದನ್ನು ಹೇಳ್ತೀನಿ. ಸರಿ ನಾವು ಆತು ಯೋಚನೆ ಮಾಡಿನೇ ಹೇಳು. ನಿನಗೆ ನಾನು ಹೇಳಿದ್ದು ಸರಿ ಅನ್ಸೈತ ತಪ್ಪು ಅನ್ಸೈತ ಅನ್ನೋದನ್ನು ನೋಡು. ಚಂದನ ತಂಗ ಯೋಚನೆ ಮಾಡು, ಅವಾಗ ಗೊತ್ತಾಕೈತೆ ನಿನಗೆ ನಾ ಹೇಳಿದ್ದು ಸರಿನೇ ಐತಂತಂದು. ಈಗ ಒಂದು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡು. ಮೊದಲು ಸುಸ್ತಾಗೈತಂತೀವಿ, ರೆಸ್ಟ್ ಮಾಡು ಸರಿನಾ. ನಾ ಇನ್ನು ಬರಲಾ, ಕೆಳಗಡೆ ಇರ್ತೀನಿ. ಏನಾದರೂ ಬೇಕಾದ್ರೆ ನಂಗೆ ಕಾಲ್ ಮಾಡು. ಸರಿ ಮಮ್ಮಿ.